ಹಲೋ ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಆಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇದ್ದೀನಿ. ನಾನಿಲ್ಲಿ ನಾಟಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಬಿಸಿ ಮುದ್ದೆಗೆ ನಾಟಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು 3/4 kg ನಾಟಿ ಮಟನ್ ತೊಗೊಂಡಿದ್ದೀನಿ. ಇದು ಎಳೆ ಮಟನ್ ತೊಗೊಂಡಿರೋದು. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನೋಡೋಣ ಬನ್ನಿ. ಕಾಯಿ ತುರಿ, ಕೊತ್ತಂಬರಿ, ಶುಂಠಿ, 2 ಗೆಡ್ಡೆ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು. ಇದನ್ನು ತುಂಬ ಸಾಫ್ಟಾಗಿ ರುಬ್ಬಬೇಕು. ಮಟನ್ ಸಾಂಬಾರಿಗೆ ಯಾವತ್ತೂ ಸಾಫ್ಟಾಗಿ ರುಬ್ಬಬೇಕು, ಆವಾಗಲೇ ಸಾಂಬಾರು ಚೆನ್ನಾಗಿ ಬರೋದು. ನೆಕ್ಸ್ಟ್ ನಾನು ಧನಿಯಾ ಪುಡಿ, ಇದು ಮಟನ್ ಸಾಂಬಾರು ಪುಡಿ, ಕಡಲೆ, 2 ಸ್ಪೂನ್ ಖಾರದ ಪುಡಿ, 1 ಚಿಕ್ಕ ಟೊಮೊಟೊ, ಗಸಗಸೆ, ಏಲಕ್ಕಿ, 2 ಮೆಣಸು, ಚಕ್ಕೆ, ಲವಂಗ ಇಷ್ಟನ್ನು ಎರಡನ್ನೂ ನಾವು ಸಪ್ರೇಟಾಗಿ ರುಬ್ಕೋಬೇಕು. ಇಲ್ಲಿ ಎರಡನ್ನೂ ಸಪ್ರೇಟಾಗಿ ರುಬ್ಬಿದ್ದೀನಿ. ಈ ಥರ ತುಂಬ ಸಾಫ್ಟಾಗಿ ರುಬ್ಕೋಬೇಕು. ನೆಕ್ಸ್ಟ್ ನಾವು ಕುಕ್ಕರ್ ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಿ ಎಣ್ಣೆ ಬಿಡ್ತಾಯಿದ್ದೀನಿ. ಸನ್ಫ್ಲವರ್ ಎಣ್ಣೆ ಬಿಡ್ತಾಯಿದ್ದೀನಿ ಕುಕ್ಕರಲ್ಲಿ. ಎಣ್ಣೆ ಕಾದ ನಂತರ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ನಾಟಿ ಮಟನ್ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮಟನೆಲ್ಲ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನೀರಿನಂಶ ಬಿಡೋವರೆಗೂ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೀರಿನಂಶ ಬಿಡಬೇಕದು. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದು ಮಟನ್ನು. ನಾಟಿ ಮಟನ್ ಆದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದೆಲ್ಲ ನೀರೆಲ್ಲ ಬಿಟ್ಟಿದೆ ಚೆನ್ನಾಗಿ. ಈ ಥರ ನೀರಿನಂಶ ಎಲ್ಲ ಬಿಡಬೇಕದು. ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಮಟನ್ಗೆ ಒಂದು ಸ್ವಲ್ಪ ಸಾಲ್ಟು ಹಿಡಿಬೇಕು ಅಂತ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನಾವು ಎಷ್ಟು ನಿಧಾನಕ್ಕೆ ಮಾಡ್ತೀವೋ ಮಟನ್ ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ. ಆತ್ರ ಮಾಡೋಕ್ಕೆ ಹೋದರೆ ಮಟನ್ ಸಾಂಬಾರು ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ. ನೀರಿನಂಶ ಎಲ್ಲ ಬಿಟ್ಟಿದೆ. ಈ ಥರ ಆಗಬೇಕು ಮಟನ್ನು. ಇದೆಲ್ಲ ಬೆಂದಿದ ತಕ್ಷಣ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು 2 ನಿಮಿಷ. ಸಪ್ರೇಟಾಗಿ ರುಬ್ಬಿರೋದರ ಥರನೇ ನಾವು ಹಾಕಬೇಕು ಫಸ್ಟು. ಇದು ಚೆನ್ನಾಗಿ ಕುದಿಬೇಕು. ಈ ಮಸಾಲೆಯಲ್ಲಿ ಮಟನ್ ಸ್ವಲ್ಪ ಬೇಯಬೇಕು. ಒಂದು 2 ಸೆಕೆಂಡ್ ಕುದಿಸಿರೆ ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಬೇಕು, ರುಬ್ಬಿರೋ ಅಂಥದ್ದನ್ನ.
ನೋಡಿ ಚೆನ್ನಾಗಿ ಕುದ್ದಿದೆ. ನೋಡಿ ಇಲ್ಲಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ, ಈರುಳ್ಳಿ ಇದನ್ನೆಲ್ಲ ರುಬ್ಬಿದ್ದೆ. ನೆಕ್ಸ್ಟ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸಮವಾಗಿ ಮಾಡಿಕೊಂಡು ನಮಗೆ ಎಷ್ಟು ಬೇಕು, ಮುದ್ದೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮುದ್ದೆ ಯಾವ ಥರ ಇರಬೇಕು ಆ ಥರ ನೋಡಿ ನೀರು ಹಾಕಬೇಕು. ನಾವು ನೀರು ಹಾಕಿ ಸಮ ಮಾಡ್ಕೋಬೇಕು ಸಾಂಬಾರ. ನಾನು ಮಾಡೋ ರೀತಿ ನೀವು ಮಟನ್ ಸಾರು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೌದು, ನಾನು ಮಾಡಿರೋದು ಟೇಸ್ಟ್ ಎಲ್ಲ ಗೊತ್ತಾಗುತ್ತೆ ನಿಮಗೇ. ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಿದ್ದೀನಿ, 3/4 kg ಮಟನ್ಗೆ ಅಷ್ಟೇ ಹಾಕಿ ನೋಡಿ. ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀವೇ ಮಾಡಿ ನೋಡಿ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನನಗೂ ಈಸಿ ಆಗುತ್ತೆ. ನೋಡಿ ಸಮ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹಾಕಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದು ಎಳೆ ಮಟನ್ ಆಗಿರೋದ್ರಿಂದ 5 ವಿಷಲ್ ಹಾಕ್ತಾಯಿದ್ದೀನಿ. 5 ವಿಷಲ್ ಹಾಕ್ಸಿ ಮಟನ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಇಷ್ಟಿದ್ರೆ ಸಾಕು ನೀರು. ನೋಡಿ ಇಷ್ಟು ಹಾಕಿದರೆ ಸಾಕು ನೀರು. ಜಾಸ್ತಿ ತೆಳು ಮಾಡ್ಕೋಬಾರ್ದು ಮಟನ್ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು 5 ವಿಷಲ್ ಹಾಕಿಸ್ತಾ ಇದ್ದೀನಿ. ನೋಡಿ 5 ವಿಷಲ್ ಹಾಕಿಸ್ತಾ ಇದ್ದೀನಿ. ಕುಕ್ಕರ್ ವಿಷಲ್ ಹಾಕ್ತಾಯಿದ್ದೀನಿ. ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ. ಮಟನ್ ಸಾಂಬಾರು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಟನ್ನು. ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಸಾಂಬಾರು. ಈ ಥರ ಒಂದು ಸಲ ನೀವು ಮಾಡಿ ನೋಡಿ. ಮಟನ್ ಸಾಂಬಾರು ಸೂಪರಾಗಿ ಬರುತ್ತೆ. ಹೋಟೆಲ್ ಸ್ಟೈಲ್ಗಿಂತ ಹೆಚ್ಚಾಗಿ ಬರುತ್ತೆ ಇದು. 100% ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.